ನಿರಂತರವಾಗಿ ಈ ದೇಶದ ಅನ್ನದ ಒಂದು ಶಕ್ತಿ ಆಗಿದ್ದರೂ ಸಹಿತ ಸ್ವತಃ ಅವ್ರ ಬದುಕು ಮಾತ್ರ ಇವತ್ತಿಗೂ ಇನ್ನೂ ಬಡತನದಲ್ಲಿ ಹೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇನ್ನು ಬಾಣಂತಿಯರು ಹೆಣ್ಮಕ್ಳು ನಮಗೆ ನೋಡ್ರಿ ಗೃಹಲಕ್ಷ್ಮಿ ಅಂತ ನಾವು ಹೇಳ್ಕೊಳ್ತೀವಿ. ಅದು ನಾವು ಆದಷ್ಟು ಎಲ್ಲ ಕುಟುಂಬಗಳಲ್ಲೇನು ಹೆಣ್ಮಕ್ಳಂದ್ರೆ ಏನಪ್ಪ ಮನೆಯ ದಾಸ್ಯನೋ ನೋಡ್ಕೊಳ್ತೀವಿ. ನಾವು ಸ್ವತಂತ್ರ ಮತ್ತೇನು ಬಾಯಲ್ಲಿ ಹೇಳ್ತೀವಿ ನಮ್ಮ ಲಕ್ಷ್ಮೀರು ಅಂತ ಹೇಳ್ತೀವಿ. ಆದರೆ ವರ್ತನೆಯಲ್ಲೇ ಅವ್ರ ಮನೆಯಲ್ಲಿರುವಂಥವ್ರು ಅನ್ನುವಂಥ ಮಾತನ್ನು ಮನೆಗೆ ಸೇವೆ ಮಾಡಲಿಕ್ಕೆ ನಮ್ಮ ಸೇವೆಯನ್ನು ಮಾಡಲಿಕ್ಕೆ ಇದ್ದಂಥವ್ರು ಅಂತ ಭಾವಗಳಿದ್ದಾವೆ. ಹೀಗಾಗಿ ಅದರಲ್ಲಿ ಮತ್ತು ಬಡತನ ಇದ್ರಂತ ಇನ್ನೂ ಕಷ್ಟ ರೀ. ಯಾಕೆ ಹೊರಗೆ ದುಡ್ಕೊಂಡು ಬರಬೇಕು, ಮನೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಅನೇಕ ಹೆಣ್ಮಕ್ಳು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಅನೇಕ ಈ ಬಡ ಕುಟುಂಬಗಳ ಹೆಣ್ಮಕ್ಳು ಸರ್ಕಾರಿ ದವಾಖಾನೆಗೆ ಹೋಗುವಂಥದ್ದು ಮತ್ತು ಅಲ್ಲಿ ಅವ್ಯವಸ್ಥೆಯಿಂದ ಕಳಪೆ ಔಷಧಿಗಳಿಂದ ಇನ್ನೂ ಅನೇಕ ಕಾರಣಗಳಿಂದ ಅಲ್ಲಿ ಹೆಣ್ಮಕ್ಳು ಈ ಒಂದು ಗರ್ಭಿಣಿ ಸಮಯದಲ್ಲೇ ಒಂದು ಹಡಿಯೋ ಸಂದರ್ಭದಲ್ಲಿ ಸಾಯುವಂಥ ಘಟನೆಗಳು ಹೆಚ್ಚಾಗಿದ್ದಾವೆ ಅನ್ನುವಂಥದ್ದು ಇತ್ತೀಚಿನ ರಿಪೋರ್ಟ್. ಇವರು ಅಲ್ಲಿಗಡಿಬೋದು ಇಲ್ಲಂತಲ್ಲ ಸರ್ಕಾರ, ಅದಕ್ಕೇನೋ ಕಾರಣ ಹೇಳ್ಬೋದು. ಅಥವಾ ಏನೋ ಒಂದು ಸ್ವಲ್ಪ ಲಂಸಮ್ ಕೊಡ್ತೀವಿ, 5 ಲಕ್ಷ 2 ಲಕ್ಷ 3 ಲಕ್ಷ ಅಂತೇಳಿ ಈಗ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅದು ಮಾಡಲೇಬೇಕಾದಂಥದ್ದು, ಅದೇನು ಉಪಕಾರ ಅಂತಲ್ಲ, ಅದು ಅವ್ರ ಕರ್ತವ್ಯ. ಅದನ್ನು ಮಾಡಿದ್ದಾರೆ ಇವತ್ತು. ಆದರೆ ಅದರಿಂದ ಸಮಸ್ಯೆ ಪರಿಹಾರ ಆಯ್ತೇನೋ ಅಂತ. ಯಾಕಂದರೆ ಇವತ್ತು ಮುಖ್ಯವಾಗಿ ಆಗಬೇಕಾಗಿದ್ದು ಈ ಎಲ್ಲ ಆಸ್ಪತ್ರೆಗಳ ನವೀಕರಣ ಅಷ್ಟಲ್ಲ, ಜನರಿಗೆ ಮುಟ್ಟುವಂಥದ್ದು ಒಂದು ವ್ಯವಸ್ಥೆಯಲ್ಲಿ ತಯಾರಾಗಬೇಕಾಗಿದೆ. ಅದು ಆಗ್ತಾಯಿಲ್ಲ. ಅಲ್ಲೇ ವಿಶೇಷ ದೊಡ್ಡ ರೋಗ ಬಂದರೆ ಏನು ಉಗುಳ ನೆಗಡಿ ಅಂಥ ರೋಗ ಬಂದರೆ ಏನು ಗುಳಿಗೆ ಕೊಟ್ಟು ಕಳಿಸಲ್ಲ, ಒಂದು ಇಂಜೆಕ್ಷನ್ ಮಾಡ. ಅದು ದೊಡ್ಡ ರೋಗಗಳು ಅಂದರೆ ಇವತ್ತು ಈ ಹಡ್ಯಾಣದ್ದಾಗಿರ್ಬೋದು ಅಥವಾ ಈ ಒಂದು ಅದ್ರ ಜೊತೆಗೆ ಇನ್ನೊಂದು ಕಾಯಿಲೆಗಳಾಗಿರ್ಬೋದು. ಇವತ್ತು ಉದಾಹರಣೆ ಕ್ಯಾನ್ಸರ್ ಆಗಿರ್ಬೋದು, ಅಥವಾ ಇನ್ನೊಂದು ಬ್ಲಡ್ ಕ್ಯಾನ್ಸರ್ ಅಂತ ಇಟ್ಕೊಳ್ರಿ, ಅಥವಾ ಬ್ರೈನ್ ಟ್ಯೂಮರ್ ಅಂತ ಇಟ್ಕೊಳ್ರಿ, ಅಥವಾ ಡಯಾಬಿಟಿಸ್ ಒಂದು ಜನ ಗುಳಿಗೆ ಕಂಡು ಹಿಡಿದ್ರೆ ಕೊಡ್ತಾರೆ, ಏನಪ್ಪ ಇಲ್ಲಂತಲ್ಲ. ಆದರೆ ಇವೆಲ್ಲದಕ್ಕೂ ಅಲ್ಲಿ ಪೂರ್ಣ ಪ್ರಮಾಣದ ಚಿಕಿತ್ಸೆ ಸಿಗುವುದಿಲ್ಲ ಅಂತ. ದೊಡ್ಡ ಪ್ರಮಾಣದ ಚಿಕಿತ್ಸೆ ರೋಗ ಬಂತಂದ್ರೆ ಮತ್ತು ಪ್ರೈವೇಟ್ದಲ್ಲಿ ಹೋಗುವಂಥ ಪ್ರಸಂಗ ಬರ್ತದೆ. ಪ್ರೈವೇಟ್ದಲ್ಲಿ ಒಂದಿಷ್ಟು ಲಂಸಮ್ ಸಿಗ್ತದೆ, ಇಲ್ಲಂತಲ್ಲ. BPL ಕಾರ್ಡ್ದವ್ರಿಗೆ ಇವರಿಗೆ ಅದರದೆಲ್ಲ ಮತ್ತು ಎಷ್ಟು ಖರ್ಚಲ್ಲಿ ಬರ್ತಿರ್ತದೆ. ಹೆಸರಿಗೆ BPL ಕಾರ್ಡ್ ಆಯುಷ್ಮಾನ್ ಕಾರಣ, ಆದರೆ ಅವುಗಳ ಹಿಂದೂ ಇವನ್ ಜಸ್ಟ್ ನಿಮ್ಗೆ ಹೇಳೋದಪ್ಪ ಅಂದ್ರೆ ಹೃದಯ ರೋಗ ಇದ್ದಂಥವ್ರು ಯಾರು ಬೇಕಾದ್ರೆ ಅವ್ರು BPL ಕಾರ್ಡ್ದವರು 2 ಲಕ್ಷ ಅಂತ ಬರ್ತದೆ, ಸರ್ಕಾರ ಅದಕ್ಕೆ ರೆಕಮೆಂಡ್ ಮಾಡಿರ್ತದೆ. ಅದೆಲ್ಲ ಮತ್ತು ಈ ಪ್ರೈವೇಟ್ದವ್ರಿಗೆ ನಾವು ಮತ್ತು 20, 30, 50 ಸಾವಿರ ಕೈ ಬೆಚ್ಚಗೆ ಮಾಡಬೇಕು ಅಂದಾಗ ವ್ಯಕ್ತಿ ಉಳಿಲಿಕ್ಕೆ ಸಾಧ್ಯ ಅದ. ಇಂಥವು ಸಹಿತ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಈ ಇವತ್ತಿನ ಆಸ್ಪತ್ರೆಗಳ ದುಸ್ಥಿತಿ ಗೌರ್ಮೆಂಟ್ ಹಾಸ್ಪಿಟಲ್ದಾಗಿಂತ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಪ್ರೈವೇಟ್ದಲ್ಲಿ ಈ ಪರಿಸ್ಥಿತಿ. ಹೀಗಾಗಿ ಈ ಬಾಣಂತಿಯರ ಸಾವಿನ ಬಗ್ಗೆ ಆಗಿರ್ಬೋದು, ರೈತರ ಬೇಡಿಕೆಗಳ ಬಗ್ಗೆ ಆಗಿರ್ಬೋದು, ಶಿಕ್ಷಕರ ಬೇಡಿಕೆ ಬಗ್ಗೆ ಆಗಿರ್ಬೋದು, ಆಶಾ ಕಾರ್ಯಕರ್ತರ ಬೇಡಿಕೆಗಳೇ ಆಗಿರ್ಬೋದು. ಬರೀ ಬೇಡಿಕೆಗಳನ್ನು ಕೇಳಿ ಆಪ್ರೇಷನ್ ತೊಗೊಂಡು ಮುಗಿಲಿಲ್ಲ, ಅವುಗಳ ಬಗ್ಗೆ